ಇನ್ವೆಸ್ಟ್ ಕರ್ನಾಟಕ 2025 ಭರ್ಜರಿ ಸಕ್ಸಸ್ ಆಗಿದೆ. ಹೂಡಿಕೆದಾರರ ಸಮಾವೇಶದಲ್ಲಿ ಬಂಡವಾಳದ ಮಹಾಪೂರವೇ ಹರಿದು ಬಂದಿದ್ದು 3 ದಿನದಲ್ಲಿ ಲಕ್ಷಾಂತರ ಕೋಟಿ ಬಂಡವಾಳ ಹೂಡಿಕೆಗೆ ಅಂಕಿತ ಬಿದ್ದಿದೆ. ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಹೂಡಿಕೆದಾರರ ಸಮಾವೇಶ, ಪ್ರಗತಿಯ ಮರುಕಲ್ಪನೆ, ಭವಿಷ್ಯದ ಕರ್ನಾಟಕ ಕಟ್ಟುವ ಸಂಕಲ್ಪ, ದೇಶದ ಅಭಿವೃದ್ಧಿಯ ಹೆಬ್ಬಾಗಿಲಾಗಿಸುವ ಶಪಥ. ಕರ್ನಾಟಕದ ಅತಿ ದೊಡ್ಡ ಜಾಗತಿಕ ಬಂಡವಾಳ ಹೂಡಿಕೆ ಜಾತ್ರೆಗೆ ಅದ್ಧೂರಿ ತೆರೆ ಬಿದ್ದಿದೆ. 3 ದಿನಗಳ ಕಾಲ ನಡೆದ ಇನ್ವೆಸ್ಟ್ ಕರ್ನಾಟಕಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಲಕ್ಷಾಂತರ ಕೋಟಿ ಬಂಡವಾಳ ಹರಿದು ಬಂದಿದೆ. ಇಡೀ ಜಗತ್ತಿನ ಗಮನ ಸೆಳೆದ ಇನ್ವೆಸ್ಟ್ ಕರ್ನಾಟಕದಲ್ಲಿ ಬರೋಬ್ಬರಿ 10,27,378 ಕೋಟಿ ಹೂಡಿಕೆ ಒಪ್ಪಂದ ಆಗಿದೆ. ಇದರೊಂದಿಗೆ 6 ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ. ಉತ್ತರ ಕರ್ನಾಟಕ ಭಾಗಕ್ಕೆ 45% ಹೂಡಿಕೆ ಒಪ್ಪಂದ ಆಗಿದೆ. ವಿಜಯಪುರ, ಗದಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹೂಡಿಕೆಗೆ ಒಪ್ಪಂದ ಆಗಿದೆ. ಇದರೊಂದಿಗೆ ಇನ್ವೆಸ್ಟ್ ಕರ್ನಾಟಕ 2025 ಐತಿಹಾಸಿಕ ದಾಖಲೆ ನಿರ್ಮಿಸಿದೆ. $10,27,378 ಕೋಟಿ ರೂಪಾಯಿ ಇವತ್ತಿನ ದಿವಸ ಇನ್ವೆಸ್ಟ್ಮೆಂಟ್ಸ್ ನಮಗೆ ಬರ್ತಾ ಇದೆ. 6 ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದಾವೆ. 75% ಆಫ್ ದಿಸ್ ಇನ್ವೆಸ್ಟ್ಮೆಂಟ್ಸ್, 75% ಇನ್ವೆಸ್ಟ್ಮೆಂಟ್ಸ್ ಇವತ್ತು ಬಿಯಾಂಡ್ ಬೆಂಗಳೂರು ಇದಾವೆ. 10 ಲಕ್ಷ ಕೋಟಿಯಲ್ಲಿ 75%. ಹ್ಯಾಪಿ ಟು ಶೇರ್ ವಿತ್ ಯು. ಇನ್ವೆಸ್ಟ್ ಕರ್ನಾಟಕದಲ್ಲಿ ಯಾವ್ಯಾವ ವಲಯಗಳಲ್ಲಿ ಎಷ್ಟು ಹೂಡಿಕೆಗೆ ಒಪ್ಪಂದ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಆಟೋಮೊಬೈಲ್ಸ್, ಇವಿ, ಆರ್&ಡಿ ವಲಯಕ್ಕೆ 75,274 ಕೋಟಿ ಹೂಡಿಕೆ ಘೋಷಣೆ ಮಾಡಿದೆ. 63,719 ಕೋಟಿ ಹೂಡಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಒಟ್ಟು 1,38,993 ಕೋಟಿ ಹೂಡಿಕೆ ಮಾಡಿದೆ. ಆಹಾರ, ಟೆಕ್ಸ್ಟೈಲ್ ವಲಯದಲ್ಲಿ 52,400 ಕೋಟಿ ಹೂಡಿಕೆ ಘೋಷಣೆ ಮಾಡಲಾಗಿದೆ. 52,616 ಕೋಟಿಗೆ ಸಹಿ ಹಾಕಿದ್ದು ಒಟ್ಟು 1,05,019 ಕೋಟಿ ಹೂಡಿಕೆಗೆ ಒಪ್ಪಂದವಾಗಿದೆ. ಸ್ಟೀಲ್, ಸಿಮೆಂಟ್ ವಲಯದಲ್ಲಿ 13,413 ಕೋಟಿ ಘೋಷಿಸಿದ್ದು 1,43,700 ಕೋಟಿ ಬಂಡವಾಳಕ್ಕೆ ಸಹಿ ಹಾಕಲಾಗಿದೆ. ಇದರಲ್ಲಿ ಒಟ್ಟು 1,59,843 ಕೋಟಿ ಹೂಡಿಕೆ ಮಾಡಲಾಗಿದ್ದು, ನವೀಕರಿಸಬಹುದಾದ ಶಕ್ತಿ ವಲಯದಲ್ಲಿ 81,356 ಕೋಟಿ ಘೋಷಣೆ ಮಾಡಿದೆ. 3,44,425 ಕೋಟಿ ಬಂಡವಾಳಕ್ಕೆ ಸಹಿ ಹಾಕಿದ್ದು 4,25,781 ಕೋಟಿ ಹೂಡಿಕೆ ಆಗಿದೆ. ಮೂಲ ಸೌಕರ್ಯ ಮತ್ತು ಕೈಗಾರಿಕಾ ಲಾಜಿಸ್ಟಿಕ್ ವಲಯಕ್ಕೆ 88,492 ಕೋಟಿ ಘೋಷಣೆ ಮಾಡಿದ್ದು 19,382 ಕೋಟಿ ಹೂಡಿಕೆಗೆ ಸಹಿ ಹಾಕಲಾಗಿದೆ. ಒಟ್ಟು 1,07,874 ಕೋಟಿ ಹೂಡಿಕೆ ಮಾಡಿದೆ. ಇನ್ನು ಸ್ಟಾರ್ಟ್ಅಪ್ಗಾಗಿ 89,968 ಕೋಟಿ ಹೂಡಿಕೆ ಮಾಡಲಾಗಿದೆ. ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಒಟ್ಟು 4,03,533 ಕೋಟಿ ಹೂಡಿಕೆ ಘೋಷಣೆ ಮಾಡಿದ್ದು 6,23,845 ಕೋಟಿ ಹೂಡಿಕೆಗೆ ಈಗಾಗಲೇ ಸಹಿ ಹಾಕಲಾಗಿದೆ. ಈ ಮೂಲಕ ಕರುನಾಡಲ್ಲಿ 10,27,378 ಕೋಟಿ ಹೂಡಿಕೆಗೆ ಒಪ್ಪಂದವಾಗಿದೆ. ಹೊಸ ಭರವಸೆಗಳೊಂದಿಗೆ ಶುರುವಾದ ಇನ್ವೆಸ್ಟ್ ಕರ್ನಾಟಕ ನಿರೀಕ್ಷೆಗೂ ಮೀರಿ ಯಶಸ್ಸು ಕಂಡಿದೆ. ಇದು ಕೈಗಾರಿಕಾ ವಲಯದಲ್ಲಿ ಕರ್ನಾಟಕದ ಅಭಿವೃದ್ಧಿಗೆ ಮತ್ತಷ್ಟು ಪುಷ್ಟಿ ನೀಡೋದಂತೂ ಗ್ಯಾರಂಟಿ. ತಿಮ್ಮೇಗೌಡ, ನ್ಯೂಸ್ 18 ಬೆಂಗಳೂರು.